ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಿದ್ದಂತಹ ಸಿನಿಮಾ ಕಾಂತಾರ ಇದೇ ಅಕ್ಟೋಬರ್ 2ಕ್ಕೆ ತೆರೆಗೆ ಬರ್ತಾ ಇದೆ. ಈಗಾಗಲೇ ನೀವೆಲ್ಲರೂ ಕೂಡ ಸಿನಿಮಾದ ಟ್ರೈಲರ್ ನೋಡಿರ್ತೀರಾ. ಸೊ ಕುತೂಹಲ ಡೇ ಬೈ ಡೇ ಹೆಚ್ಚಾಗ್ತಾನೆ ಇದೆ. ಒಂದು ವಾರ ಮುಂಚಿತವಾಗಿ ಅಂದರೆ ನಿನ್ನೆ ಮುಂಗಡ ಟಿಕೆಟ್ ಬುಕಿಂಗ್ನ ಆರಂಭ ಮಾಡಿದ್ದಾರೆ ಆನ್ಲೈನ್ನಲ್ಲಿ. ಸಿನಿಪ್ರಿಯರು ಆನ್ಲೈನ್ನಲ್ಲಿ ಮುಗಿಬಿದ್ದು ಟಿಕೆಟ್ನ ಕಾಯ್ದಿರಿಸ್ಕೊಂತಿದ್ದಾರೆ, ಆಲ್ರೆಡಿ ಬುಕ್ ಮಾಡಿದ್ದಾರೆ ಕೂಡ. ಹಾಗಾದರೆ ಟಿಕೆಟ್ ರೇಟ್ ಎಷ್ಟಿದೆ, ಕಾಂತಾರ ಕ್ರೇಜ್ ಏನಿದೆ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಈ ಹಿಂದೆ ಹೇಳಿದಂತೆ ಏಕರೂಪ ಟಿಕೆಟ್ ದರ ಜಾರಿಗೆ ಮಾಡ್ತೀವಿ ಅಂತ ಹೇಳಿದರು. ಆನಂತರ ಅದರಂತೆ ಆಯಿತು ಕೂಡ. ಬಟ್ ರಾಜ್ಯ ಸರ್ಕಾರದ ಏಕರೂಪ ಟಿಕೆಟ್ ದರದ ವಿರುದ್ಧ ಈ ಹೊಂಬಾಳೆ ಫಿಲ್ಮ್ಸ್ ಸೇರಿದಂತೆ ಒಂದಷ್ಟು ಮಲ್ಟಿಪ್ಲೆಕ್ಸ್ಗಳು, ಒಂದಷ್ಟು ಸಂಸ್ಥೆಗಳು ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ವು. ಸದ್ಯಕ್ಕೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಕೋರ್ಟ್ ತಡೆಯನ್ನ ನೀಡಿರುವಂಥದ್ದು. ಈ ಮಧ್ಯೆ ನಮ್ಮ ಬೆಂಗಳೂರಿನಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ಟಿಕೆಟ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ನಾವು ನೋಡಿರುವಂತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಸಿನಿಮಾದ ಟಿಕೆಟ್ ದರ 300 ರೂಪಾಯಿಂದ 400 ರೂಪಾಯಿ ಇರ್ತಿತ್ತು. ಗೋಲ್ಡ್ ಕ್ಲಾಸ್ನಂತಹ ಒಂದಷ್ಟು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ 1000 ರೂಪಾಯಿ ದಾಟಿರುವಂಥದ್ದು. ಸೊ ಮಲ್ಟಿಪ್ಲೆಕ್ಸ್ನ ರಿಕ್ಲೈನರ್ ಸೀಟ್ಗಳಲ್ಲಿಯೂ ಕೂಡ 800 ರೂಪಾಯಿಗಿಂತ ಹೆಚ್ಚಾಗಿದೆ ಹಣನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಅಷ್ಟೇ ಅಲ್ಲದೆ ಯೂಶ್ವಲಿ ಒಂದು ಸಿನಿಮಾಕ್ಕೆ ಟಿಕೆಟ್ ದರ ಎಷ್ಟಿರ್ತಿತ್ತು, 150ರಿಂದ 200 ರೂಪಾಯಿ ಇರ್ತಾ ಇತ್ತು. ಸೊ ಕೆಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಬೆಳಗಿನ ಮೊದಲ ಶೋಗಳಿಗೆ ಎಷ್ಟಾಗಿದೆ ಅಂದರೆ ಬರೋಬ್ಬರಿ 500 ರೂಪಾಯಿ ಆಗಿಬಿಟ್ಟಿದೆ. 500 ರೂಪಾಯಿಗಿಂತ ಹೆಚ್ಚೇ ದಾಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಬೆಳಗ್ಗೆ ಅಂದರೆ ಅಕ್ಟೋಬರ್ 2ರ ಮಾರ್ನಿಂಗ್ 6:30ರಿಂದಲೇ ಶೋಗಳನ್ನು ಸ್ಟಾರ್ಟ್ ಮಾಡಿರುವಂಥದ್ದು. PVR ಆಗಿರಬಹುದು, ಐನಾಕ್ಸ್ನಂತಹ ಮಲ್ಟಿಪ್ಲೆಕ್ಸ್ನಲ್ಲಿಯೂ ಕೂಡ ಬೆಳಗ್ಗೆ 6:00ವರೆಗೆ ಶೋಗಳು ಸ್ಟಾರ್ಟ್ ಆಗ್ತಾ ಇದೆ. ಕೆಲ ಮಲ್ಟಿಪ್ಲೆಕ್ಸ್ಗಳಲ್ಲಿ 15ರಿಂದ 20 ಶೋಗಳನ್ನು ಆರಂಭದಲ್ಲಿಯೇ ನೀಡಲಾಗಿದೆ. ಅಂದರೆ ಬಿಡುಗಡೆ ಹೊತ್ತಿಗೆ ಈ ಶೋಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಸದ್ಯ ಸಿಂಗಲ್ ಸ್ಕ್ರೀನ್ಗೆ ಹೋಲಿಕೆ ಮಾಡಿದ್ರೆ ಮಲ್ಟಿಪ್ಲೆಕ್ಸ್ನಲ್ಲಿ ಬುಕಿಂಗ್ ಪ್ರಮಾಣ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ. ಜನ ಸಿಂಗಲ್ ಸ್ಕ್ರೀನ್ಗೆ ಬರ್ತಿಲ್ಲ, ಈ ಕಡೆ ಹೋಗ್ತಾ ಇದ್ದಾರೆ. ಎಷ್ಟಾದರೂ ಕೊಟ್ಟು ಹೋಗ್ತೀವಿ ನಾವು ದುಡ್ಡನ್ನ, ಬಟ್ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇರೋದು. ಒಂದಷ್ಟು ಒರೈನ್ ಮಾಲ್ನಂತಹ ಒಂದಷ್ಟು ಮಾಲ್ಗಳಲ್ಲಿ ಕೂಡ 10ಕ್ಕೂ ಅಧಿಕ ಶೋಗಳು, ಬಹುತೇಕ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಅಂದರೆ 2ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಯೋಚನೆ ಮಾಡಿ, 10ಕ್ಕೂ ಹೆಚ್ಚಿನ ಶೋಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಟಿಕೆಟ್. ಕಾಂತಾರ ಸಿನಿಮಾದ ಮೇಲೆ ಕುತೂಹಲ ಡೇ ಬೈ ಡೇ ಹೆಚ್ಚಾಗ್ತಾನೆ ಇತ್ತು. ಬರೀ ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾಷೆಗಳಲ್ಲಿಯೂ ಕೂಡ. ಟ್ರೈಲರ್ ವ್ಯೂಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಹುಶಃ ಜನ ಕಾಂತಾರನ ಎಷ್ಟು ಇಷ್ಟಪಡ್ತಾರೆ ಅಂತ. ಕನ್ನಡದ ಭರವಸೆಯ ಸಿನಿಮಾ, ಕನ್ನಡಿಗರು ಇಷ್ಟಪಟ್ಟು ನೋಡಿದಂತಹ ಸಿನಿಮಾ, ವಿಶ್ವದಾದ್ಯಂತ ಜನರು ನೋಡಿದಂತಹ ಸಿನಿಮಾ, ಹಾರೈಸಿದಂತಹ ಸಿನಿಮಾ ಅಂತ ಹೇಳ್ಬೋದು ಕಾಂತಾರ ಸಿನಿಮಾವನ್ನ. ಈಗ ನೋಡೋಕೆ ಹೋದ್ರೆ ಒಂದಷ್ಟು ಸಿನಿಮಾಗಳು ಇಡೀ ಭಾರತೀಯ ಪ್ರೇಕ್ಷಕರ ಕುತೂಹಲ ಕೆರಳಿಸಿದಂತಹ ಸಿನಿಮಾ ಕಾಂತಾರ. ಒಂದಷ್ಟು ಸಿನಿಮಾಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಮೊದಲ 3 ದಿನ ಟಿಕೆಟ್ ರೇಟ್ ಹೆಚ್ಚಿದ್ರೆ ಬಹುಶಃ ಓಕೆ ಅಂತ ಹೇಳ್ಬೋದು. ಬಟ್ ಇದೇ ಕಂಟಿನ್ಯೂ ಆದರೆ ಜನ ಬಹುಶಃ ಸಿನಿಮಾ ಥಿಯೇಟ್ರ್ ಕಡೆ ಬರೋದು ಕಷ್ಟ ಆಗಬಹುದು. ಬಿಕಾಸ್ ಅಷ್ಟು ದುಡ್ಡು ಇರಬೇಕಲ್ವಾ ಕೊಡಲಿಕ್ಕೆ, 1000, 1500, 2000. ಸೊ ಅಷ್ಟೊಂದು ಕೊಟ್ಟು ಜನ ಬಹುಶಃ ನೋಡೋದಿಲ್ಲ. ಈ ರೀತಿ ಆಡಿಯನ್ಸ್ ನಮ್ಮಲ್ಲಿರೋದು ಕಡಿಮೆ, ದುಡ್ಡು ಕೊಟ್ಟು ನೋಡುವಂಥದ್ದು. ಬಿಗ್ ಬಜೆಟ್ ಸಿನಿಮಾ ಅಂತ ಅಂದಾಗ ಟಿಕೆಟ್ ರೇಟ್ ಹೆಚ್ಚೇ ಇರುತ್ತೆ. ಅಂದರೆ ನಿರ್ಮಾಪಕರು ಹಾಕಿರುವಂತಹ ಬಂಡವಾಳ ವಾಪಸ್ ತಗೊಳ್ಬೇಕಲ್ವಾ. ಸೊ ಈ ಮನೋಭಾವ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ. ನಾವು ಬುಕ್ ಮೈ ಶೋನ ಓಪನ್ ಮಾಡಿ ನೋಡ್ತಾ ಹೋಗೋದಾದ್ರೆ ನಿಮಗೆ ಅನ್ಸುತ್ತೆ, ವಾವ್ ಏನು ಕ್ರೇಜ್ ಇದೆ ಗುರು ಕಾಂತಾರಾಗೆ ಅಂತ. ನಿಜವಾಗ್ಲೂ ಕೂಡ ಟಿಕೆಟ್ ಕಂಪ್ಲೀಟ್ ಆಗಿ ಭಾನುವಾರದವರೆಗೂ ಕೂಡ ಸೋಲ್ಡ್ ಔಟ್ ಆಗಿದೆ. ಅದರಲ್ಲೂ ಕೂಡ ಒಂದಷ್ಟು 1000 ರೂಪಾಯಿ ಆಗಿರಬಹುದು, 900 ರೂಪಾಯಿ ಆಗಿರಬಹುದು ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಬೇರೆ ಭಾಷೆಯಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾಗೆ ಇದೇ ವೈಬ್ ಇರೋದು. ಬೆಂಗಳೂರಿನಲ್ಲೇ 1000 ಶೋಗಳು, ಅವ್ರು ಹಾಕಿರೋ ಶೋಗಳ ಪ್ರಕಾರ ಅಂದರೆ ನಂಬರ್ ಆಫ್ ಸ್ಕ್ರೀನ್ಸ್ ಆಗಿರಬಹುದು, ನಂಬರ್ ಆಫ್ ಶೋ ಆಗಿರಬಹುದು, ಶೋ ಟೈಮಿಂಗ್ಸ್ ಆಗಿರಬಹುದು, ಇದನ್ನೆಲ್ಲದನ್ನು ಕೂಡ ನೋಡ್ತಾ ಹೋದರೆ ಅಕ್ಟೋಬರ್ 2ನೇ ತಾರೀಕು ಬೆಂಗಳೂರು 1ರಲ್ಲೇ 1000 ಶೋಗಳ ಪ್ರದರ್ಶನ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಇಫ್ ಇನ್ ಕೇಸ್ ಆ ಥರ ಆದರೆ ಇದೊಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. 1000 ಶೋಗಳು ನಮ್ಮ ಬೆಂಗಳೂರಿನಲ್ಲಿ ಆದರೆ ಲೆಕ್ಕ ಹಾಕಿದ್ರು ಕೂಡ ಬರೀ ಬೆಂಗಳೂರಿನಲ್ಲೇ 20 ಕೋಟಿ
ಅದು ಬರೀ ಒಂದು ದಿನ 20 ಕೋಟಿ, ಅಂದ್ರೆ ಇವರು ಕೊಟ್ಟಿರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬೆಂಗಳೂರು ಒಂದರಲ್ಲೇ 20 ಕೋಟಿ ಗಳಿಸುತ್ತೆ. ಯಾಕಂದ್ರೆ ಟಿಕೆಟ್ ಪ್ರೈಸ್ ಆಗಿರಬಹುದು, ಆ ರೀತಿ ಇದೆ, ಅವ್ರು ಹಾಕಿರೋ ಶೋಗಳಾಗಿರಬಹುದು, ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಬೇರೆ ಭಾಷೆಯಿಂದಲೂ ಕೂಡ ಎಷ್ಟು ರೆವೆನ್ಯೂ ಇರಬಹುದು, ಜಸ್ಟ್ ಇಮ್ಯಾಜಿನ್. ಈ ಎಲ್ಲ ಭಾಷೆಯಲ್ಲೂ ಕೂಡ ಕಾಂತಾರದ ಕ್ರೇಜ್ ಹೆಚ್ಚಿದೆ. ನಮ್ಮ ಕನ್ನಡಿಗರಿಗೆ ಎಷ್ಟಿತ್ತು ಕಾಂತಾರ ಕ್ರೇಜು, ಅದೇ ರೀತಿ ಹಿಂದಿಯವರಿಗೂ ಇದೆ, ತಮಿಳು, ತೆಲುಗು, ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು. ಓವರಾಲ್ ಆಗಿ ಕಂಪ್ಲೀಟ್ ಕ್ರೇಜ್ ನೋಡೋದಾದ್ರೆ ಫಸ್ಟ್ ಡೇನೆ 100 ಕೋಟಿ ಏನಾದರೂ ಕಾಂತಾರ ಗಳಿಸಿದ್ರು ಅಚ್ಚರಿನೇ ಇಲ್ಲ ಗುರು. ಆ ರೇಂಜ್ಗೆ ಕಾಂತಾರ ಕುತೂಹಲನ, ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಾ ಹೋಗ್ತಿದೆ. ಫೈನಲಿ ಡೇ ಬೈ ಡೇ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಕಾಂತಾರ. ಈ ಸಿನಿಮಾ ರಿಲೀಸ್ಗೂ ಮುಂಚೆನೆ ಒಟ್ಟಾರೆಯಾಗಿ 700 ಕೋಟಿ ಬಿಸ್ನೆಸ್ ಮಾಡಿದೆಯಂತೆ. ಅಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 150 ಕೋಟಿ ಬಜೆಟ್ ಸಿನಿಮಾ ಇದು. 2 ವರ್ಷದ ಶ್ರಮ ಆಗಿರಬಹುದು, ಆ ಶ್ರಮ ಬರೀ OTTಗೆ 125 ಕೋಟಿಗೆ ಸೋಲ್ಡ್ ಔಟ್ ಆಗಿರುವಂಥದ್ದು. ಆಲ್ರೆಡಿ ಕಾಂತಾರ ಬಿಗ್ಗೆಸ್ಟ್ ಹಿಟ್ ಆಗಿರುವಂತಹ ಸಿನಿಮಾ. ಸೊ ವೈಟಿಂಗ್ ಫಾರ್ ಆಡಿಯನ್ಸ್ ರಿಯಾಕ್ಷನ್. ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.